ರಾಜ್ಯ ರಾಜಕೀಯದಲ್ಲಿ ಜಾತಿ ಗಣತಿಯ ಸಮರ ಜೋರಾಗ್ತಾ ಇದೆ. ಈ ನಡುವೆ ಒಕ್ಕಲಿಗ ನಾಯಕರ ಸಭೆಯನ್ನು ನಡೆಸೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿರ್ಧಾರ ಮಾಡಿದ್ರು. ಇನ್ನೇನು ಕೆಲವು ಕ್ಷಣಗಳಲ್ಲಿ ಒಕ್ಕಲಿಗ ಶಾಸಕರ ಜೊತೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಭೆ ನಡೆಸಲಿದ್ದಾರೆ. ಸಂಜೆ 6 ಗಂಟೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸರ್ಕಾರಿ ನಿವಾಸದಲ್ಲಿ ಮೀಟಿಂಗ್ ನಡೆಯುತ್ತೆ. ಈ ಸಭೆಯಲ್ಲಿ ಒಕ್ಕಲಿಗ ಶಾಸಕರು ಭಾಗಿಯಾಗಲಿದ್ದಾರೆ. ಕೇವಲ ಕಾಂಗ್ರೆಸ್ನ ಒಕ್ಕಲಿಗ ಶಾಸಕರಿಗೆ ಮಾತ್ರ ಈ ಒಂದು ಸಭೆಗೆ ಆಹ್ವಾನ ಕೊಟ್ಟಿದ್ದಾರೆ ಅಥವಾ ಬೇರೆ ಒಕ್ಕಲಿಗ ನಾಯಕರು ಕೂಡ ಭಾಗಿ ಆಗ್ತಾರಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ. ಒಟ್ಟು 22 ಕಾಂಗ್ರೆಸ್ ಒಕ್ಕಲಿಗ ಶಾಸಕರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಆಹ್ವಾನ ಕೊಟ್ಟಿದ್ದಾರೆ. ಇನ್ನು ಒಟ್ಟು 22 ಜನ ಒಕ್ಕಲಿಗ ಶಾಸಕರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. 22 ಜನ ಒಕ್ಕಲಿಗ ಶಾಸಕರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಹ್ವಾನ ಕೊಟ್ಟಿದ್ದಾರೆ. ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ವರದಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಕ್ಕೆ ಅಂತ ಈ ಒಂದು ಸಭೆ ಹಮ್ಮಿಕೊಳ್ಳಲಾಗಿದೆ ಅನ್ನುವಂತಹ ಒಂದು ಮಾತು ಕೇಳಿಬರ್ತಾ ಇದೆ. ಇನ್ನು ಪ್ರಮುಖವಾಗಿ ಈ ಒಂದು ಸಭೆ ಇದರ ಪರವಾಗಿ ಹೋಗಬೇಕಾ, ಅಂದರೆ ವರದಿಯ ಪರವಾಗಿ ಹೋಗಬೇಕಾ ಅಥವಾ ಅದರ ವಿರುದ್ಧವಾಗಿ ಹೋಗಬೇಕಾ ಅನ್ನುವಂತಹ ಒಂದು ನಿರ್ಣಯವನ್ನು ಕೈಗೊಳ್ಳಲಾಗತ್ತೆ. 17ನೇ ತಾರೀಕಿನಂದು ನಡೆಯುವಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಏನು ನಿರ್ಧಾರ ಮಾಡಬೇಕು, ಸಮುದಾಯದ ನಿರ್ಧಾರ ಏನು, ಶಾಸಕರ ನಿರ್ಧಾರ ಏನು, ಅದನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಕಟ ಮಾಡಲಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಯಾರ್ಯಾರಿಗೆ ಈ ಸಭೆಗೆ ಆಹ್ವಾನ ಕೊಡಲಾಗಿದೆ, ಒಕ್ಕಲಿಗ ಶಾಸಕರಿಗೆ ನೀಡಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿತ್ತು. ಯಾರ್ಯಾರು ಭಾಗಿಯಾಗ್ತಾರೆ ಅಂತ ನೋಡಿದಾಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗ್ತಾರೆ. ಟಿ.ಡಿ. ರಾಜೇಗೌಡ ಶೃಂಗೇರಿಯ ಶಾಸಕರು, ಇವರು ಕೂಡ ಭಾಗಿಯಾಗ್ತಾರೆ. ಡಾಕ್ಟರ್ ರಂಗನಾಥ್ ಕುಣಿಗಲ್ ಶಾಸಕರಾಗಿದ್ದಾರೆ, ಅವರು ಕೂಡ ಭಾಗಿಯಾಗ್ತಾರೆ. ಇನ್ನು ಎಸ್.ಆರ್. ಶ್ರೀನಿವಾಸ್ ಅವರು, ಇವರು ಕೂಡ ಗುಬ್ಬಿಯ ಶಾಸಕರು, ಇವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಟಿ.ಬಿ. ಜಯಚಂದ್ರ ಅವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಎಸ್.ಎನ್. ಸುಬ್ಬಾರೆಡ್ಡಿ ಅವರು ಕೂಡ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಒಟ್ಟು 22 ಜನ ಶಾಸಕರು ಭಾಗಿಯಾಗ್ತಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇತ್ತು. ಈಗ ಪಟ್ಟಿಯನ್ನು ಕೂಡ ನೀವು ನೋಡ್ತಾ ಹೋಗ್ತಾ ಇದ್ದೀರಿ. ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಕೆ.ವೈ. ನಂಜೇಗೌಡ ಮಾಲೂರು ಶಾಸಕರು, ಕೃಷ್ಣ ಭೈರೇಗೌಡ ಬ್ಯಾಟರಾಯನಪುರದ ಶಾಸಕರಾಗಿದ್ದಾರೆ. ಪ್ರಿಯಾ ಕೃಷ್ಣ ಗೋವಿಂದರಾಜನಗರ ಶಾಸಕರಾಗಿದ್ದಾರೆ. ಅದೇ ರೀತಿಯಾಗಿ ಎಂ ಕೃಷ್ಣಪ್ಪ ವಿಜಯನಗರದ ಶಾಸಕರು, ಇವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ರಾಮಲಿಂಗ ರೆಡ್ಡಿ BTM ಲೇಔಟ್ನ ಶಾಸಕರು, ಶರತ್ ಬಚ್ಚೇಗೌಡ ಹೊಸಕೋಟೆಯ ಶಾಸಕರು, ಎಚ್.ಸಿ. ಬಾಲಕೃಷ್ಣ ಮಾಗಡಿ ಶಾಸಕರು, ಉದಯಗೌಡ ಮದ್ದೂರು ಶಾಸಕರು, ರವಿ ಗಣಿಗ ಮಂಡ್ಯ ಶಾಸಕರು, ರಮೇಶ್ ಬಂಡಿ ಸಿದ್ದೇಗೌಡ ಶ್ರೀರಂಗಪಟ್ಟಣದ ಶಾಸಕರಾಗಿದ್ದಾರೆ. ಇನ್ನು ಚಲುವರಾಯಸ್ವಾಮಿ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ, ನಾಗಮಂಗಲ ಶಾಸಕರಾಗಿದ್ದಾರೆ. ಶಿವಲಿಂಗೇಗೌಡ ಅರಸೀಕೆರೆ ಶಾಸಕರು, ಡಾಕ್ಟರ್ ಮಂಥರಗೌಡ ಮಡಿಕೇರಿಯ ಶಾಸಕರು, ಕೆ. ವೆಂಕಟೇಶ್ ಪಿರಿಯಾಪಟ್ಟಣದ ಶಾಸಕರು, ಕೆ. ಹರೀಶ್ ಗೌಡ ಚಾಮರಾಜ ಮೈಸೂರಿನ ಶಾಸಕರಾಗಿದ್ದಾರೆ. ಇನ್ನು ಪ್ರಮುಖವಾಗಿ ಈ ಒಂದು ವಿಚಾರವನ್ನು ನೋಡಿದಾಗ, ಇವತ್ತು ಏನೆಲ್ಲ ವಿಚಾರಗಳು ಚರ್ಚೆ ಆಗಬಹುದು ಅಂತ ನೋಡಿದಾಗ, ಈ ಒಂದು ವರದಿಗೆ, ಅಂದರೆ ಜಾತಿ ಗಣತಿ ಮಾಡಿದಂತಹ ವರದಿ ಏನಿದೆ, ಇದಕ್ಕೆ ವಿರೋಧ ವ್ಯಕ್ತಪಡಿಸಬೇಕಾ ಅಥವಾ ಇದರ ಪರವಾಗಿ ಹೋಗಬೇಕಾ ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತೆ. ಇದಕ್ಕೆ ಪ್ರಮುಖ ಕಾರಣ ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ನ ಹೈಕಮಾಂಡ್ ಈ ವರದಿಯನ್ನು ಜಾರಿ ಮಾಡಲೇಬೇಕು ಅಂತ ವರದಿಯ ಪರವಾಗಿದೆ. ಮತ್ತೊಂದೆಡೆ ಒಕ್ಕಲಿಗ ನಾಯಕರಿಗೆ ಹಾಗೂ ಲಿಂಗಾಯತ ನಾಯಕರಿಗೆ ಇದು ಬಿಸಿ ತುಪ್ಪ ಆಗಿತ್ತು. ಯಾಕಂದರೆ ಸಮುದಾಯದ ಕೆಂಗಣ್ಣಿಗೆ ಗುರಿಯಾಗ್ತಾ ಇದೆ ಕಾಂಗ್ರೆಸ್ಸು. ಆ ಕಾರಣಕ್ಕಾಗಿ ಇನ್ನು ಒಂದು ವೇಳೆ ಏನಾದರೂ ಈ ವರದಿಯ ಪರವಾಗಿ ನಾಯಕರು ಹೋಗಿದ್ದೇ ಆದರೆ ಆಗ ಸಮುದಾಯದ ಕೆಂಗಣ್ಣಿಗೆ ಗುರಿಯಾಗಬೇಕಾಗತ್ತೆ. ವರದಿಯನ್ನು ವಿರೋಧ ಮಾಡಿದ್ದೇ ಆದರೆ ಆಗ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಬೇಕಾಗತ್ತೆ. ಹೀಗಾಗಿ ಸಮುದಾಯದ ನಾಯಕರ ಒಂದು ಅಭಿಪ್ರಾಯ ಏನಿದೆ ಅದನ್ನು ಪಡೆದುಕೊಳ್ಳೋದಕ್ಕೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ನಿರ್ಧಾರ ಮಾಡಿದ್ದಾರೆ.